ಮಲ್ಲಿ, ರೇವತಿಗೆ ಮಿಥಿಲಾನೇ ಊಟ ಕೊಡೋದು ಅಂತ ನಿನಗೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು ಮೇಡಮ್. ಆದರೂ ಯಾಕಮ್ಮ ಊಟ ತಗೊಂಡು ಹೋದೆ? ಪಾಪ ಅವ್ರಿಗೆ ತುಂಬ ಹಸಿವಾಗಿತ್ತು ಅನಿಸುತ್ತೆ. ಜೋರಾಗಿ ಬಾಗಿಲು ಬಡಿತಾ ಇದ್ರು. ಬಾಗ್ಲು ಬಡಿದ್ರೆ ಫೋನ್ ಮಾಡಿ ನಮ್ಗೆ ಹೇಳಬೇಕಾಗಿತ್ತು. ಇಷ್ಟು ದಿನ ಅವ್ರಿಗೆ ಹಸುವಿನ ಅರಿವಾಗೋ ಮುಂಚೆನೆ ಮಿಥಿಲಾ ಮೇಡಮೇ ಬಂದು ಊಟ ಮಾಡಿಸ್ತಿದ್ರು. ಅಂಥದ್ರಲ್ಲಿ ಇವತ್ತು ತಡ ಆಗಿದೆ ಅಂದರೆ ಅವರೇನೋ ಮುಖ್ಯವಾದ ಕೆಲಸದಲ್ಲಿ ಇರ್ತಾರೆ ಅಂತ ಅಂದ್ಕೊಂಡು ನಾನೇ ಊಟ ತಗೊಂಡು ಹೋದೆ. ತಪ್ಪಾಗಿದ್ರೆ ಕ್ಷಮಿಸಿ ಮೇಡಮ್. ತಪ್ಪಾಗೋದನ್ನು ತಡೆದಿದ್ಯಾ ಮಲ್ಲಿ? ಅಮ್ಮನ ಪರಿಸ್ಥಿತಿ ಗೊತ್ತಿದ್ರು ಕೂಡ ಅವ್ರು ಹಸ್ಕೊಂಡಿರಬಾರ್ದು ಅಂತ ಧೈರ್ಯ ಮಾಡಿ ಅವ್ರಿಗೆ ಊಟ ಕೊಟ್ಟು ಬಂದಿದ್ಯಾ. ಥ್ಯಾಂಕ್ ಯು ಮಲ್ಲಿ. ನೀನು ಈ ಮನೆಗೆ ಸರಿಯಾದ ಕುಕ್ ಅಂದ್ಕೊಂಡು ನಾನು ನಿನ್ನನ್ನು ಸೆಲೆಕ್ಟ್ ಮಾಡಿದೆ. ನಿನ್ನ ನಂಬಿಕೆನ ಉಳಿಸ್ಕೊಂಡಿದ್ಯಾ. ಅಮ್ಮಂಗೆ ಹಸುವಲ್ಲಿ ಇರೋಕ್ಕಾಗಲ್ಲ. ಆ ಟೈಮಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ಅವ್ರಿಗೆ ಹಸುವಾಗೋ ಮುಂಚೆನೇ ಅವ್ರಿಗೆ ಊಟ ಮಾಡಿಸೋದು. ಅವ್ರು ಊಟ ಆದಮೇಲೂ ನನ್ನ ಮುಖ ನೋಡಿದ್ರೇ ಅವ್ರಿಗೆ ಸಮಾಧಾನ. ಮಿಥಿಲಾ, ಇನ್ನು ಮುಂದೆ ಅಮ್ಮನಿಗೆ ಊಟ ಕೊಡಬೇಕು ಅಂತ ನೀನು ಸ್ಟ್ರೆಸ್ಸಲ್ಲಿ ಮನೆಗೆ ಬರೋ ಅಗತ್ಯ ಇಲ್ಲ. ಮಲ್ಲಿ ಬಂದಿದ್ದಾಳಲ್ಲ, ಅವಳೇ ಎಲ್ಲ ನೋಡ್ಕೊಳ್ತಾಳೆ. ನಿನಗೆ ಜವಾಬ್ದಾರಿನೂ ಕಮ್ಮಿ ಮಾಡ್ತಾಳೆ. ಅಮ್ಮಂಗೆ ಊಟ ಮಾಡಿಸೋದು ನನ್ನ ಜವಾಬ್ದಾರಿ ಅಂತಲ್ಲ ಸ್ಯಾಸ್. ಅಮ್ಮನ ಮೇಲಿನ ಪ್ರೀತಿ ತೋರಿಸ್ಕೊಳ್ಳೋಕ್ಕೆ ನನ್ನ ರೀತಿ ಅದು ನಂಗೆ ಯಾವತ್ತೂ ಸ್ಟ್ರೆಸ್ ಅನ್ಸಲ್ಲ. ಪ್ರೀತಿಸೋರನ್ನ ಹೇಗೆ ನೋಡ್ಕೋಬೇಕು ಅಂತ ನಿನ್ನಿಂದ ಕಲಿಬೇಕು ಮಿಥಿಲಾ. ಯಾಕೆ ನೀನು ಈ ಮನೆಗೆ ಪರ್ಫೆಕ್ಟ್ ಸೊಸೆ ಅಂತ ದಿನ ಪ್ರೂವ್ ಮಾಡ್ತಾನೇ ಇದೆಯಾ? ನಿನ್ನನ್ನು ನೋಡ್ತಾ ಇದ್ರೆ ಹೆಮ್ಮೆ ಆಗ್ತಾ ಇದೆ. ಭಾರ ಕಮ್ಮಿ ಮಾಡ್ಕೊಳ್ಳೋ ಅವಕಾಶ ಸಿಕ್ಕಿದ್ರು ಮೂಟೆ ಹೊರ್ತೀನಿ ಅನ್ನೋರಿಗೆ ಏನು ಮಾಡೋಕ್ಕಾಗಲ್ಲ. ಮಿಥಿಲಾ, ಹೋಗಿ ಅಮ್ಮನ್ನ ನೋಡು. ಸರಿ ಅಮ್ಮಮ್ಮ. ಥ್ಯಾಂಕ್ ಯು ಮಲ್ಲಿ. ಏನಾಯ್ತು? ತೆಗೆದು ನೋಡೋ, ಗೊತ್ತಾಗುತ್ತೆ. 43 ಕೃಷ್ಣ ಅಂದರೆ? ಎಸ್, ನಿಮ್ಮ ಅತ್ತೆ ಮನೆ ಅಡ್ರೆಸ್, ಮಿಸ್ ಮೂಗುತಿ ಮನೆ ಅಡ್ರೆಸ್. ನೋಡಪ್ಪ, ನೀನು ಹೇಳಿರೋ ಕೆಲಸನ ಮುಗಿಸಿದ್ದೀನಿ. ಸೂಪರ್ ಅಭಿ. ನಮ್ಮಿಬ್ಬರು ಮದುವೆಲಿ ಫಸ್ಟ್ ಊಟ ಹಾಕ್ಸೋದು ನಿನಗೆ ಕಣೋ. ಥ್ಯಾಂಕ್ ಯು ಸೋ ಮಚ್. ಆದರೆ ಅಡ್ರೆಸ್ ತಗೊಳ್ಳೋಷ್ಟರಲ್ಲಿ ನಾನು ಅವನಿಗೊಂದು ಪ್ರಾಮಿಸ್ ಮಾಡಿಬಿಟ್ಟೆ. ಏನು ಪ್ರಾಮಿಸ್? ಅಂದರೆ ನಾವು 10 ಲಕ್ಷ ಕೊಡ್ತೀವಿ ಅಂತ ಫ್ಲೋಲ್ಲಿ ಹೇಳಿಬಿಟ್ಟಿದ್ವಲ್ಲ, ಅವನು ಅದನ್ನೇ ನಂಬಿ ನಾನು ಬೆನ್ನು ಬಿದ್ದಿದ್ದ. ಅದಕ್ಕೆ ಅಡ್ರೆಸ್ ತಗೊಳ್ಳೋ ಸ್ಟ್ರೆಸ್ಸಲ್ಲಿ ಫ್ರಿಜ್ಜು TV ಎಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ. ಫ್ರಿಜ್ಜು TV? ವಿರಾಜ್, ಸಾರಿ, ನಂಗೆ ಗೊತ್ತು ನಾನು ತುಂಬ ಜಾಸ್ತಿ ಹೇಳಿದೆ ಅಂತ. ಬಟ್ ಈಗ ನಮ್ಮ ಕೈಯಲ್ಲಿ ಅಡ್ರೆಸ್ ಇದೆಯಲ್ಲ, ಅವ್ನ ನಂಬರ್ ಬ್ಲಾಕ್ ಮಾಡಿಬಿಡ್ತೀನಿ. ಬೇಡ. ಆಲ್ರೆಡಿ ಗಿಫ್ಟ್ ಅಂತ ಹೇಳಿದ್ಯಾ, ತುಂಬ ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ. ಈಗ ಕ್ಯಾನ್ಸಲ್ ಮಾಡಿದ್ರೆ ತುಂಬ ಬೇಜಾರಾಗುತ್ತೆ. ಹಾಗಂತ ಹೇಳಿದ್ದೆಲ್ಲ ಕೊಡೋಕ್ಕಾಗುತ್ತಾ? ನೋಡವಿ, ಪ್ರೀತಿಸೋ ಹುಡುಗಿರಿಗೆ ಗಿಫ್ಟ್ ಕೊಡೋದು ಕಾಮನ್. ಆದರೆ ಅವ್ರ ಮನೆಯವ್ರಿಗೆ ಗಿಫ್ಟ್ ಕೊಡೋಂಥ ಅವಕಾಶ ಎಷ್ಟು ಜನಕ್ಕೆ ಸಿಗತ್ತೆ? ಅದಕ್ಕೆ ನನ್ನ ಲವ್ ಸ್ಪೆಷಲ್. ನಂಗೆ ಯಾಕೋ ಅವ್ರ ಅಣ್ಣ ಇಂಡೈರೆಕ್ಟಾಗಿ ನಮ್ಮ ಲವ್ವಿಗೆ ಹೆಲ್ಪ್ ಮಾಡ್ತೀನಿ ಅಂತ ಅನ್ಸುತ್ತೆ. ಸೊ ಈ ಗಿಫ್ಟ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಬಿಡ. ಬಾಮ ಇದನ್ ಕಡೆಯಿಂದ ಬಾವಗೊಂದು ಗಿಫ್ಟ್ ಕೊಡ್ಬೋದು. ಅಣ್ಣ, ಸಮಾಧಾನ. ನೀನು ಅನ್ಕೊಂಡಷ್ಟು ಸಾಧು ಏನಲ್ಲ ಅವನು. ಎಕ್ಸ್ಪೈರ್ ಆಗಿರೋ ಅನಾಸಿನ್. ಅವನೇನಾದ್ರು ತಗ್ಲಾಕೊಂಡ್ರೆ ಸೈಡ್ ಎಫೆಕ್ಟೇ ಜಾಸ್ತಿ. ಯಾಕೋ ಅಭಿ, ಪಾಪ ನಮ್ಮ ಭಾವನ ಬಗ್ಗೆ ಹಿಂಗೆ ಮಾತಾಡ್ತಿದ್ಯಾ? ಪಾಪ ಅಂದರೆ ನಿನಗೆ ಪಾಪ ಬರುತ್ತೆ. 10 ಲಕ್ಷ ಕೊಡಲ್ಲ, ಏನೋ ಒಂದು ಗಿಫ್ಟ್ ಕೊಡ್ತೀನಿ ಅಂದೆ. ಒಂದು ಕಾಟ ಕೊಟ್ಟ ಕೇಳ್ಬಿಡ ಅವನ ಗೋಳು. ಹೋಗ್ಲಿ ಬಿಡ,
ಮನೇಲಿ ಅದೇನು ಕಷ್ಟ ಇದೆಯೋ ಏನೋ. ಓ ಸರಿ ಬಿಡಪ್ಪ. ಹುಡುಗಿ ಮನೆಯವರ ನೀನೆಲ್ಲಿ ಬಿಟ್ಕೊಡ್ತೀಯಾ? ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಇದಕ್ಕಿಂತ ಒಳ್ಳೆ ಗಿಫ್ಟ್ ಕೊಡೋಕ್ಕಾಗತ್ತಾ? ಫಸ್ಟ್ ಟೈಮ್ ಮನೆಗೆ ಹೋಗೋದಾ? ನೀನು ಯಾಕೆ ಹೋಗ್ತೀಯ?